ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾರಿಗೆ ಮಕ್ಕಳಾಗಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ, ಆಗ ನಿಮಗೆ ಮಕ್ಕಳಾಗುತ್ತೆ. ಇದಕ್ಕೂ ಮುಖ್ಯವಾಗಿ ನೀವು ನಿತ್ಯವೂ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಯಾವ ರೀತಿಯಲ್ಲಿ ನೀವು ಸೇವೆ ಮಾಡಬೇಕು ಎಂಬ ಸೂಚನೆಯನ್ನು ಕೂಡ ರಾಯರು ತಿಳಿಸ್ತಾರೆ. ರಾಯರಿಂದ ಯಾವುದೇ ಸೂಚನೆ ಬರದೇ ಇದ್ದರೂ ಕೂಡ ನೀವು 1,00,000 ಶ್ರೀರಾಘವೇಂದ್ರ ಅಂತ ಬರೆಯಿರಿ, ಆವಾಗಾದರೂ ನಿಮಗೆ ಸೂಚನೆ ಸಿಗುತ್ತೆ. ಮತ್ತು ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವರು ಅವಶ್ಯವಾಗಿ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ, ಆಗ ನಿಮ್ಮ ಮುಂದಿನ ಸಂತಾನ ಅತ್ಯಂತ ಶ್ರೇಷ್ಠವಾದ ಸಂತಾನವು ನಿಮಗೆ ದೊರಕುತ್ತೆ ಮತ್ತು ನಿಮ್ಮ ಕುಲವನ್ನೇ ಉದ್ಧಾರ ಮಾಡುವಂತಹ ಸಂತಾನವೂ ಅದಾಗಿರುತ್ತೆ. ಈ ದೃಷ್ಟಿಯಿಂದ ನೀವು 1,00,000 ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಿರಿ ಮತ್ತು ಅದು ಐತಿಹಾಸಿಕವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಅದು ದಾಖಲಾಗುತ್ತೆ. ಈ ದೃಷ್ಟಿಯಿಂದ ನೀವು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಮಾಡಿ. ಇದರಿಂದ ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳು ಅದಾಗಿಯೇ ಪರಿಹಾರ ಆಗುತ್ತೆ ಮತ್ತು ಶಾಂತಿ ನೆಮ್ಮದಿಗಳು ನಿಮಗೆ ದೊರಕುತ್ತವೆ. ಇದನ್ನು ಇವತ್ತಿನ ದಿನ ಒಬ್ಬರು ಶೋಭಾ ಮೋಹನ್ ನಾಯಕ್ ಅಂತ ಭಟ್ಕಳದಿಂದ ಮಾತನಾಡ್ತಾರೆ. ಇವರು ಹನುಮಾನ್ ನಗರದಲ್ಲಿರ್ತಾರೆ. ಇವರಿಗೆ ನಾಮಲೇಖನ ಅಂದರೆ ಹೆಚ್ಚಿನ ಪರಿಚಯ ಇರಲಿಲ್ಲ. ಯಾರದೋ ಮುಖಾಂತರ ಪರಿಚಯ ಆಗುತ್ತೆ. ಪರಿಚಯ ಆದ ಕೂಡಲೇ ಇವರು ಪ್ರಾರಂಭ ಮಾಡ್ತಾರೆ ಒಂದು ಗೊಂದಲದಲ್ಲಿ. ಆದರೆ ಅವರಿಗೆ ಗೊತ್ತಿಲ್ಲದಂತೆ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಮುಗಿಸಿದ್ದಾರೆ. ಇದರಿಂದ ಅವರ ಅನುಭವ ತುಂಬ ಸಂತೋಷಕರವಾಗಿದೆ. ಅವರು ಪ್ರೆಗ್ನೆಂಟ್ ಆದಾಗ 1,00,000 ಶ್ರೀರಾಘವೇಂದ್ರ ಅಂತ ಬರೆದ ಒಂದು ನೆಮ್ಮದಿ ಅವರಲ್ಲಿ ಇದೆ. ಅವರ ಮಾತುಗಳನ್ನು ಈಗ ಕೇಳಿಸಿಕೊಳ್ಳೋಣ, ಬನ್ನಿ. ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಶೋಭಾ ನಾಯ್ಕ್, ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಿಂದ ರಾಘವೇಂದ್ರ ನಾಮಲೇಖನ ಬರೆದಾಗ ನನಗಾದಂಥ ಅನುಭವವನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾಮಲೇಖನ ಬರೆಯೋದು ನನಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ನಾನು ವಿಡಿಯೋನ ನೋಡಿರ್ಲಿಲ್ಲ. ಇದ್ರ ಬಗ್ಗೆ ನನಗೆ ರಾಜೇಶ್ ನಾಯ್ಕ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಕಳದವರು, ಅವರು 4-5 ವರ್ಷದ ಪರಿಚಯ ಇದ್ದಾರೆ. ಅವ್ರು ಹೇಳ್ತಾನೆ ಬಂದಿದ್ರು, ಬರೀರಿ ಒಳ್ಳೇದಾಗುತ್ತೆ. ನಾನು ಆಯ್ತು ಬರೀತೀನಿ ಅಂತ ಹೇಳ್ತಿದ್ದೆ. 100 ಪುಸ್ತಕ ಬರೆಯೋದು ನನಗೆ ಗೊತ್ತಿರ್ಲಿಲ್ಲ. ಆಗ ನಾನು ಯೋಚನೆ ಮಾಡಿದ್ವಿ, 100 ಪುಸ್ತಕ ಬರೀಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಅವ್ರು ಹೇಳಿದ್ರು, ರಾಯರ ಆರಾಧನೆಯಿಂದ ಶುರು ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿ. ಆಗ ನಾನು ಆಯ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಯಾಕಂದ್ರೆ ನಾನು 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೆ. ಇಂಥ ಒಂದು ಸಮಯದಲ್ಲಿ ಬರೆಯೋದು ಒಂದು ಒಳ್ಳೇದು ಅಂತ ಹೇಳಿ ನನ್ಗೆ ಅನಿಸ್ತು. ಹಾಗಾಗಿ ನಾನು ರಾಯರ ಮಧ್ಯಾರಾಧನೆ ದಿನದಿಂದ ಶುರು ಮಾಡಿದೆ ಬರೆಯಲಿಕ್ಕೆ. ಮೊದ್ಲು ನನಗೆ ಬರೆಯೋಕೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ನನಗೆ ಈಗಾಗಲೇ 2 ವರ್ಷದ ಮಗು ಇದೆ. ಅದನ್ನು ನೋಡ್ಕೊಂಡು ಬರೆಯೋದು ಸ್ವಲ್ಪ ಸಮಯಾವಕಾಶನೇ ಸಿಗ್ಲಿಲ್ಲ. ಆಮೇಲೆ ಅವಕಾಶ ಸಿಗ್ತಾ ಇತ್ತು, ಬರೀತಾ ಹೋದೆ. ಮಿಡ್ಲಲ್ಲಿ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಜ್ವರ, ತಲೆನೋವಾಗಿತ್ತು. ಇದು 5 ದಿವಸ ನನಗೆ ಬರೀಲಿಕ್ಕೆ ಆಗಲಿಲ್ಲ. ಆಮೇಲೆ ರಾತ್ರಿ ಕಣ್ಣು ಬೇನೆ ಬರುವಾಗ ಆಯ್ತು ಒಂದಿನ ರಾತ್ರಿ. ಮತ್ತೆ ಇನ್ನೂ ನನಗೆ ಬರೀಲಿಕ್ಕೆ ಆಗ್ಲಿಲ್ವಲ್ಲ ರಾಯರೇ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡೆ. ಕಣ್ಣೆಲ್ಲ ಮುಚ್ಚಿ ಹೋಗ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ಆಗೋಷ್ಟು ನನಗೆ ಕಣ್ಣುವೇ ಇಲ್ಲದ ಹಾಗೆ ಆಗ್ಬಿತ್ತು. ಆಮೇಲೆ ನಾನು ಬರಿತಾ ಹೋದೆ. ಮಿಡ್ಲಲ್ಲಿ ನನಗೆ ಎಲ್ಲೂ ಆಯಾಸ ಆಗ್ಲಿಲ್ಲ. ದಿನಕ್ಕೆ 1, 2, 3 ಬರಿತಾನೆ ಹೋದೆ. ಆಮೇಲೆ ಮೊದ್ಲೆಲ್ಲ ನನಗೆ ಏನೇ ಸಮಸ್ಯೆ ಬಂದ್ರು ಪರಿಹಾರ ಸಿಗದೆ ಒಂಥರ ಗೊಂದಲ ಉಂಟಾಗ್ತಿತ್ತು. ಈ ಪುಸ್ತಕ ಬರೆಯೋದ್ರಿಂದ ನನಗೆ ಮನಸ್ಸಲ್ಲೇ ಪರಿಹಾರ ಅನ್ನೋದು ಸಿಕ್ತು. ಶಾಂತಿ ಮತ್ತು ನೆಮ್ಮದಿ ತುಂಬಾ ಇತ್ತು. ಹಾಗೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಏನೇ ಕಷ್ಟ ಇದ್ರು ನೀವು ಈ ಪುಸ್ತಕವನ್ನ ಬರೀರಿ. ನಿಮ್ಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ. ರಾಯರು ಒಳ್ಳೇದನ್ನು ಮಾಡ್ತಾರೆ. ಈ ಪುಸ್ತಕ ಬರೆಯುವಾಗ್ಲೇ ನನಗನಿಸ್ತು, ನಾನು 10,00,000 ನಾಮಲೇಖನವನ್ನ ಬರೀಬೇಕು ಅಂತ ಹೇಳಿ. ಹಾಗೇನೆ ನಾನು ಈ ವಿಡಿಯೋ ಮೂಲಕನೇ ಸಂಕಲ್ಪ ಮಾಡ್ತೀನಿ, ನಾನು 10,00,000 ಪುಸ್ತಕವನ್ನ ಬರೀತೀನಿ ಅಂತ ಹೇಳಿ. ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ನಮಸ್ತೆ. ಭಟ್ಕಳದ ಹನುಮಾನ್ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶೋಭಾ ಮೋಹನ್ ನಾಯಕ್ ಅವರು ಹೇಳಿದಂತೆ ನಾವು ಅವರ ಆದರ್ಶದಲ್ಲಿ ರಾಯರ ನಾಮಲೇಖನವನ್ನು ಮಾಡಬೇಕು. ಇವರು ಒಬ್ಬರು ಹೀಗೆ ನಾಮಲೇಖನವನ್ನು ಮಾಡಿದ್ರಿಂದ ಮುಂದಿನ 100 ಮಂದಿಗೆ ಇದು ಆದರ್ಶವಾಗುತ್ತೆ. ಅವರು ಕೂಡ ತಾವು ಗರ್ಭಿಣಿ ಆಗಿದ್ದಾಗ ನಾಮಲೇಖನವನ್ನು ಅವರು ಮಾಡ್ತಾರೆ. ಎಲ್ಲ ಪುಣ್ಯ ಇವರಿಗೆ ಪ್ರಾಪ್ತವಾಗುತ್ತೆ. ಹೀಗೆ ನಾವು ಸಾಧನೆಯನ್ನು ಮಾಡೋದರಿಂದ ಅದರಿಂದ ಮುಂದಿನ ಅನೇಕರು ನಮ್ಮನ್ನು ಅನುಸರಿಸಿ ಸಾಧನೆಯನ್ನು ಮಾಡಿಕೊಳ್ತಾರೆ. ನಾವು ಕೆಟ್ಟ ಕೆಲಸವನ್ನು ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೂ 10 ಜನ ಕೆಟ್ಟ ಕೆಲಸವನ್ನೇ ಮಾಡ್ತಾರೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡಬೇಕು. ಅದರಿಂದ ಸಮಾಜಕ್ಕೆ ನಾವು ಒಳ್ಳೆಯದನ್ನೇ ನೀಡಿದಂತೆ ಆಗುತ್ತೆ. ಇದನ್ನು ನಾವು ಇವರಿಂದ ಕಲಿತುಕೊಳ್ಳಬೇಕಾದ ಪಾಠ.
ಈ ಶೋಭಾ ಮೋಹನ್ ನಾಯಕ್ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಸಂತಾನಕ್ಕೂ ಹಾಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾದ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಹರಸಲಿ, ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಮತ್ತು ನೆಮ್ಮದಿ ಶಾಂತಿ ಮನೆಯಲ್ಲಿ ನೆಲೆಸಲಿ, ಗುರುರಾಯರ ಪೂರ್ಣ ಅನುಗ್ರಹ ಇವರಿಗೆ ತುಂಬಿ ಬರಲಿ ಎಂಬುದಾಗಿ ಹೇಳ್ತಾ, ಯಾರಿಗೆ ರಾಯರ ನಾಮಲೇಖನದ ಬಗ್ಗೆ ಹೆಚ್ಚಿನ ಒಲವು ಇದೆ ಅವರು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ